ಮತ್ತು ಇವತ್ತಿನ ಇದು ಪ್ರೆಸ್ ಮೀಟ್ ಉದ್ದೇಶ ಏನು ಅಂತಂತಂದಿದ್ರೆ ನಾವು ಹೊಸದಾಗಿ ಸ್ಟಾರ್ ಲೈಫ್ ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ದಿಸ್ ಈಸ್ ಅ ಕಂಪ್ಲೀಟ್ಲಿ ನ್ಯೂ ಹಾಸ್ಪಿಟಲ್ ಆ್ಯಂಡ್ ವಿ ಆರ್ ಓನ್ಲಿ ಫೋಕಸ್ಡ್ ಆನ್ ಪೀಡಿಯಾಟ್ರಿಕ್ ಆ್ಯಂಡ್ ಮದರ್ ಕೇರ್. ಸೊ ಇದು ಒಂದು 30 ಬೆಡೆಡ್ ಹಾಸ್ಪಿಟಲ್ ಇದೆ. ಸೊ ವಿ ಹ್ಯಾವ್ NICU, PICU ಮತ್ತು ಅಡ್ವಾನ್ಸ್ಡ್ ಪ್ರೆಗ್ನೆನ್ಸಿ, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಕೇಸಸ್ ಮತ್ತು ಗೈನ್ಯಾಕ್ ಆಂಕಾಲಜಿ ಕೇಸಸ್ ಇವೆಲ್ಲ ಇಲ್ಲಿ ಹ್ಯಾಂಡಲ್ ಮಾಡ್ತೇವೆ ನಾವು. ಮತ್ತು ಈ ಹಾಸ್ಪಿಟಲಲ್ಲಿ ನಾವು OT ಸೌಲಭ್ಯನೂ ಇದೆ. ವಿ ಹ್ಯಾವ್ ಲ್ಯಾಪ್ರೋಸ್ಕೋಪಿಕ್ ಫೆಸಿಲಿಟಿನೂ ಇದೆ. ಆ್ಯಂಡ್ ವಿ ಆರ್ ಅ ಟೀಮ್ ಆಫ್ ಡಾಕ್ಟರ್ಸ್ 24/7 ನಮ್ಮ ಹತ್ರ ಪೀಡಿಯಾಟ್ರಿಷನ್ ಆಗಲಿ ಗೈನಕಾಲಜಿಸ್ಟ್ ಆಗಲಿ ಇಲ್ಲಿ ಅವೈಲೇಬಲ್ ಇರ್ತಾರೆ. ಸೊ ನಮ್ಮದು ಏನು ಉದ್ದೇಶ ಅಂತಂದಿದ್ರೆ ವಿ ವಾಂಟ್ ಟು ಗಿವ್ ದ ಬೆಸ್ಟ್ ಕೇರ್ ಫಾರ್ ಎವ್ರಿ ಮದರ್ ಆ್ಯಂಡ್ ಎವ್ರಿ ಚೈಲ್ಡ್. ಸೊ ನಮ್ಮ ಹತ್ರ ನಮ್ಮ ಟೀಮ್ ಇದೆ. ಡಾಕ್ಟರ್ ಇದ್ರೀಸ್ ಸರ್ ಇದ್ದಾರೆ, ಅವರು ಪೀಡಿಯಾಟ್ರಿಷನ್ ಇದ್ದಾರೆ. ಆ್ಯಂಡ್ ಡಾಕ್ಟರ್ ವಿನೋದ್ ಸರ್, ಡಾಕ್ಟರ್ ಆದರ್ಶ್, ಡಾಕ್ಟರ್ ಪ್ರಿಯಾ ಮೇಡಮ್ ಗೈನಕಾಲಜಿಸ್ಟ್ ಇದ್ದಾರೆ. ಸೊ ನಮ್ಮ ಟೀಮ್ ವಿ ವಿಲ್ ಬಿ ಅವೈಲೇಬಲ್ 24/7. ಈಗ ಭಾಳಷ್ಟು ಹಾಸ್ಪಿಟಲ್ ನೋಡ್ತಾ ಇರಬೇಕು ನೀವು, ನೈಟಲ್ಲಿ ಡಾಕ್ಟರ್ಸ್ ಅವೈಲೇಬಲ್ ಇರೋದಿಲ್ಲ. ಸೊ ಆ ಪ್ರಾಬ್ಲಮನ್ನು ವಿ ವಾಂಟ್ ಟು ಅಡ್ರೆಸ್ ಇಟ್ ಇಲ್ಲಿ ಗುಲ್ಬರ್ಗಾ ಡಿಸ್ಟ್ರಿಕ್ಟಲ್ಲಿ. ಸೊ ವಿ ವಾಂಟ್ ಟು ಟ್ರೀಟ್ ಈವನ್ ಎಟ್ ದ ನೈಟ್ ಅವರ್ಸ್ ಆಲ್ಸೋ ಪೇಷಂಟ್ಸಿಗೆ. ನಮ್ಮದು ಡಾಕ್ಟರ್ ವಿನೋದ್ ಸರ್ ಮುಂದಿನ ಬಗ್ಗೆ ಹೇಳ್ತಾರೆ ಇದು ಹಾಸ್ಪಿಟಲ್ ಬಗ್ಗೆ. ವಿನೋದ್ ಮಠ್ ಅಂತ MBBS MD ಪೀಡಿಯಾಟ್ರಿಕ್ಸ್ ಫೆಲೋಶಿಪ್ ಇನ್ ನ್ಯೂರೋಟಾಲಜಿ. ನಮ್ಮದೊಂದು ಪೀಡಿಯಾಟ್ರಿಕ್ಸ್ ಟೀಮ್ ಇದೆ. ಡಾಕ್ಟರ್ ವಿದ್ರೀಸ್ ಸರ್ ಸೀನಿಯರ್, ಡಾಕ್ಟರ್ ಆದರ್ಶ್ PICU ಇಂಟೆನ್ಸಿವಿಸ್ಟ್. ಸೊ ನಮ್ಮ ಡೈರೆಕ್ಟರ್ ಸರ್ ಪ್ರಶಾಂತ್ ಮಾಲಿ ಸರ್ ಎಲ್ಲರೂ ಕೂಡಿ ಒಂದು ಪೀಡಿಯಾಟ್ರಿಕ್ ಮತ್ತು ಮ್ಯಾಟರ್ನಿಟಿ ಚೈಲ್ಡ್ ಹೆಲ್ತ್ ಹಾಸ್ಪಿಟಲ್. ಬೇಸಿಕಲಿ ಒಂದು ಕಾನ್ಸೆಪ್ಟ್, ನಾವೆಲ್ಲ ದೊಡ್ಡ ಮೆಟ್ರೋ ಸಿಟೀಸಲ್ಲೆಲ್ಲ ಒಂದು ಪ್ರಾಪರ್ ಫುಲ್ ಫ್ಲೆಜ್ಡ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅಂತ ಇರುತ್ತೆ. 24/7 ಸರ್ವಿಸಸ್ ಕೊಡ್ತಾ ಇರ್ತಾರೆ. ಆ ಥರ ಹಾಸ್ಪಿಟ್ಲ್ ಇಲ್ಲೊಂದು ಇರಬೇಕು ಅಂತ ವಿ ಆರ್ ಸ್ಟಾರ್ಟೆಡ್. ಸೊ ಇಲ್ಲಿ ನಮ್ಮ ಹತ್ರ NICU, PICU ಮತ್ತು ವಾರ್ಡ್ ಎಲ್ಲ ಸರ್ವಿಸಸ್ ಇರುತ್ತೆ. OPDಸು ಇರುತ್ತೆ. ಆ್ಯಂಡ್ NICU ಅಲ್ಲಿ ನಮ್ಮ ಕಡೆ ವೆಂಟಿಲೇಟರ್ಸ್ ಇರುತ್ತೆ. ಪ್ರಾಪರ್ ಫುಲ್ ಫ್ಲೆಜ್ಡ್ ಏನು ಲೆವೆಲ್ 3 NICU ಅಂತೀವಿ ನಾವು. ಬೇಸಿಕಲಿ ಕಾನ್ಸೆಪ್ಟ್ ಎಲ್ಲ ನೋಡೋದೆಲ್ಲ ಮೆಟ್ರೋ ಸಿಟೀಸಲ್ಲಿ. ಆ ಥರದ ಫೆಸಿಲಿಟೀಸ್ ಇಲ್ಲಿ ನಮ್ಮ ಹತ್ರ, ಬಿಕಾಸ್ ನಮ್ಮದು ಗೌರ್ಮೆಂಟಿಂದು ಜೊತೆ ಒಂದು ಟೀಮ್ ಅಪ್ ಥರ ಇದೆ ಇದು. ಗೌರ್ಮೆಂಟ್ ಆಲ್ಸೋ ವಾಂಟ್ಸ್ ಅದು ಏನೋ ನಮ್ಮದು ನ್ಯೂನೆಟಲ್ ಮಾರ್ಟಾಲಿಟಿ ರೇಟ್ ಕಮ್ಮಿ ಮಾಡಬೇಕಂತ ಇದೆ, ಪೀಡಿಯಾಟ್ರಿಕ್ ಮಾರ್ಟಾಲಿಟಿ ರೇಟ್ ಕಮ್ಮಿ ಮಾಡಬೇಕಂತ ಇದೆ. ಬೇಸಿಕಲಿ ಡೆತ್ಸ್ ಎಲ್ಲ ಕಮ್ಮಿ ಆಗಬೇಕು, ಆಮೇಲೆ ನಮ್ಮ ಮಕ್ಕಳು ಒಳ್ಳೆಯ ರೀತಿಯಿಂದ ಬೆಳಿಬೇಕು, ಇದು ನಮ್ಮದು ಆಶಯ. ಸೊ ನಿಮ್ಮೆಲ್ಲರದು ಸಹಬಾಳ್ವೆ ನಮ್ದೆಲ್ಲರದು ಏನಂತಾರೆ ಕೂಡಿ ಒಂದು ಟೀಮ್ ಥರ ವರ್ಕ್ ಮಾಡಿ. ನಮ್ಮದು ಗೈನಕ್ ಟೀಮು ಇದೆ, ಅವರು ವೆಲ್ಬರ್ಸ್ ಇದ್ದಾರೆ ಇಲ್ಲಿ. ಅವ್ರದ್ದು ಇಲ್ಲಿ OT ಎಲ್ಲ ಆಂಕಾಲಜಿನೂ ಆಗುತ್ತೆ. ಆಮೇಲೆ ಪ್ಲಸ್ ವಿ ಹ್ಯಾವ್ ಅವರ್ ಪೀಡಿಯಾಟ್ರಿಕ್ ಸರ್ಜನ್ ಆಲ್ಸೋ, ಅವರು OTs ಮಾಡ್ತಾರೆ. ಸೊ ಫುಲ್ ಫ್ಲೆಜ್ ಲೆವೆಲ್ 3 NICU, ಲೆವೆಲ್ 3 PICU ಕೇರ್ ಕೊಡ್ತಿದ್ದೀವಿ. ಸೊ ಆಶಿಸ್ತೇವೆ ಇದರೆಲ್ಲ ಒಳ್ಳೆ ಒಂದು ರೆಸ್ಪಾನ್ಸ್ ಬರುತ್ತೆ. ನಮ್ಮ ಕರ್ನಾಟಕ, ಸ್ಪೆಷಲಿ ನಮ್ಮ ನಾರ್ತ್ ಕರ್ನಾಟಕ ರೀಜನ್ ಕಲಬುರಗಿಯಲ್ಲಿ ಒಂದು ಪ್ರಾಪರ್ ಕೇರ್ ಕೊಡೋಂಥ ಪೀಡಿಯಾಟ್ರಿಕ್ ಫುಲ್ ಫ್ಲೆಜ್ ಬೆಸ್ಟ್ ಹಾಸ್ಪಿಟಲ್ ಇದು ಆಗ್ತದೆ ಅಂತ ನಾವು ಆಶಿಸ್ತೇವೆ. ನಮ್ಮದು ಇನ್ನೊಂದು ಹೊಸದಾಗಿ ಕಾನ್ಸೆಪ್ಟ್ ಅಂತಂದಿದ್ರೆ ಫೆಲೋಶಿಪ್ ಇನ್ ಲ್ಯಾಪ್ರೋಸ್ಕೋಪಿ ಆ್ಯಂಡ್ ಫೆಲೋಸೊನಾಲಜಿ ಮಾಡಿದ್ದು. ಈ ಆಸ್ಪತ್ರೆ ಎಕ್ಸ್ಕ್ಲೂಸಿವ್ಲಿ ಇಟ್ ಇಸ್ ಫಾರ್ ಮದರ್ ಆ್ಯಂಡ್ ಚೈಲ್ಡ್, ಅಂದರೆ ಮಹಿಳೆಯರು ಹಾಗೂ ಮಕ್ಕಳಿಗೋಸ್ಕರನೇ ಇರೋದು ಆಸ್ಪತ್ರೆ. ಅದಕ್ಕೋಸ್ಕರ ನಾನು ಬೀಂಗ್ ಅ ಗೈನಕಾಲಜಿಸ್ಟ್ ನಾನು ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡೋದೇನೆಂದರೆ, ಎಲ್ಲ ಮಹಿಳೆಯರು ಯಾವುದೇ ಥರ ಸಮಸ್ಯೆ ಇರಲಿ, ಯಾವುದೇ ಥರದ ಸಮಸ್ಯೆ ಇರಲಿ ಹೆಣ್ಮಕ್ಳಿಗೆ, ಅವರು ಬಂದು ಇಲ್ಲಿ ಟ್ರೀಟ್ಮೆಂಟ್ ತೊಗೋಬೋದು. ಕಮಿಂಗ್ ಟು ಆಬ್ಸ್ಟೆಟಿಕ್ಸ್ ಪಾರ್ಟ್, ಆಬ್ಸ್ಟೆಟಿಕ್ಸ್ ಅಂದರೆ ಪ್ರಸೂತಿ ಮತ್ತು ಹೆರಿಗೆ ವಿಭಾಗದಲ್ಲಿ ನಿಮಗೆ ಮಂತ್ಲಿ ಪ್ರೆಗ್ನೆನ್ಸಿ ಚೆಕಪ್ ಆಗಲಿ ಅಥವಾ ಯಾವುದೇ ಥರದ್ದು ಬ್ಲಡ್ ಟೆಸ್ಟು, ಸ್ಕ್ಯಾನಿಂಗ್ ಫೆಸಿಲಿಟಿ ಎಲ್ಲ ಥರದ್ದು ಅವೈಲೇಬಿಲಿಟಿ ನಮ್ಮ ಆಸ್ಪತ್ರೆಯಲ್ಲಿ ಅವೈಲೇಬಲ್ ಇದೆ. ನಾರ್ಮಲ್ ಹೆರಿಗೆನೂ ಇಲ್ಲಿ ಅವೈಲೇಬಲ್ ಇದೆ, ಸಿಸೇರಿಯನ್ ಇದೆ. ಈವನ್ ಸಿಸೇರಿಯನ್ ಆಗೋಕ್ಕಿಂತ ಮುಂಚೆ ಅಥವಾ ಆದಮೇಲೆ ಏನಾದರೂ ಹೈ ರಿಸ್ಕ್ ಲೈಕ್ ಶುಗರ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಶುಗರ್ ಕಾಯಿಲೆ ಅಥವಾ BP ಕಾಯಿಲೆ, ಇನ್ಯಾವುದೇ ಥರ ಕಾಯಿಲೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಇದ್ದರೂ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಮ್ಯಾನೇಜ್ ಮಾಡ್ತೀವಿ. ಇಲ್ಲಿ ICU ಫೆಸಿಲಿಟಿ ಇದೆ, ಮದರ್ ಆಬ್ಸ್ಟೆಟಿಕ್ಸ್ ICU ಇದೆ. ಆ್ಯಂಡ್ ತಜ್ಞ ಫಿಸಿಷಿಯನ್ ಆಗಲಿ ಅಥವಾ ಅನಸ್ಥಿಷಿಯಾಲಜಿಸ್ಟ್, ಇಂಟೆನ್ಸಿವಿಸ್ಟ್ ಎಲ್ಲರೂ ಕೂಡ ಈ ಆಸ್ಪತ್ರೆಯಲ್ಲಿ ವಿ ಹ್ಯಾವ್ ಅ ಟೀಮ್. ಸೊ ಎನಿ ಪ್ರೆಗ್ನೆನ್ಸಿ ರಿಲೇಟೆಡ್ ಆರ್ ಡೆಲಿವರಿ ರಿಲೇಟೆಡ್ ಹೈ ರಿಸ್ಕ್ ಥಿಂಗ್ಸ್, ಎವ್ರಿಥಿಂಗ್ ವಿಲ್ ಬಿ ಮ್ಯಾನೇಜ್ಡ್ ಹಿಯರ್. ಈ ಥರ ಎಲ್ಲ
ಮಾಡರ್ನ್ ಫೆಸಿಲಿಟೀಸ್ ಇದೆ ಇಲ್ಲಿ. ಮತ್ತು ಸರ್ ಹೇಳ್ದಂಗೆ ತಾಯಿದು ಡೆಲಿವರಿ ಆದಮೇಲೆ ಮಗುಗೆ ತೊಗೊಂಡು ಬೇರೆ ಎಲ್ಲೂ ಹೋಗೋದು ಅವಶ್ಯಕತೆ ಇಲ್ಲ. ಮಗುಗೆ ಏನಾದರೂ ನಾರ್ಮಲ್ ಚೆಕಪ್ ಇರಲಿ ಅಥವಾ NICU ಕೇರ್ ಇರಲಿ, ಇನ್ಯಾವುದೇ ಥರ ಸಮಸ್ಯೆ ಇದ್ದರೂ ಎಲ್ಲ ಕೂಡ ಒಂದೇ ರೂಪಲ್ಲಿ ಅಂಡರ್ ಒನ್ ರೂಫ್ ವಿ ಆರ್ ಹ್ಯಾವಿಂಗ್ ಆಲ್ ದ ಟ್ರೀಟ್ಮೆಂಟ್. ಸೊ ಎಲ್ಲರೂ ಇದನ್ನು ಉಪಯೋಗ ತಗೋಬೇಕಂತ ನಾನು ಹೇಳ್ತೀನಿ.